ಇವತ್ತು ರಾತ್ರಿ ನನ್ನ ಕೊಲ್ಲೋದಕ್ಕೆ ಯಾರೋ ಬರ್ತಾರ? ಯಾರದು? ಅಲ್ಲ, ನಮ್ಮನೇಲೆ ನಮಗ್ ಶತ್ರುಗಳು ಯಾರಿದ್ದಾರೆ? ದುರ್ಗಾ, ಈಗ ಅದೆಲ್ಲ ಹೇಳೋ ಸಮಯ ಅಲ್ಲ. ಮುಂದೆ ಅದನ್ನ ವಿವರಿಸಿ ಹೇಳ್ತೀನಿ. ಆದರೆ ಇವತ್ತು ಆ ಕೊಲೆಗಾರ ಬಂದಾಗ ಅವಳು ಎಲ್ಲರೂ ನಿದ್ರೆ ಮಾಡೋ ಹಾಗೆ ಮಾಡ್ತಾಳೆ. ಆದರೆ ನೀನು ಮಾತ್ರ ನಿದ್ದೆ ಮಾಡಬಾರ್ದು. ನೀನು ಕಣ್ಮುಚ್ಚಿ ನಿದ್ರೆ ಮಾಡಿರೋ ಹಾಗೆ ನಾಟಕ ಆಡ್ಬೇಕಷ್ಟೆ. ಅಕ್ಕ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಹೆದರ್ಕೋಬೇಡ ದುರ್ಗಾ, ನಾನು ನಿನ್ನ ಜೊತೆ ಇರ್ತೀನಿ. ಆ ನೆರಳು ನಿನ್ನ ಹತ್ರ ಬಂದಾಗ ನೀನು ತಕ್ಷಣ ಬಂದು ನನ್ನ ಕೈ ಹಿಡ್ಕೊ. ಮುಂದೆ ಆಗೋ ಮಾಯಾಜಾಲನ ನೀನೇ ನಿನ್ನ ಕಣ್ಣಾರೆ ನೋಡು ಅಂತೆ. ಆದರೆ ದುರ್ಗಾ, ಏನೇ ಆಗಲಿ ನೀನು ಭಯ ಪಡಬೇಡ, ಸಮಾಧಾನದಿಂದ ಇರು, ಸರಿನಾ? ಸರಿ ಅಕ್ಕ. ಆದರೆ ನಾವು ಆ ಕೊಲೆಗಾರನ ನಾಶ ಮಾಡಿದ್ಮೇಲೆ ಆ ಕೊಲೆಗಾರ ಯಾರು? ನನ್ನ ಕೊಲೆ ಮಾಡೋದಕ್ಕೆ ಯಾಕೆ ಬಂದಿದ್ದ? ನಾನೆಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಯಾಕಂದರೆ ನನಗೆ ಸತ್ಯ ಗೊತ್ತಾಗಬೇಕಕ್ಕ. ಖಂಡಿತ ಹೇಳ್ತೀನಿ ದುರ್ಗಾ. ಕೆಲವು ಸತ್ಯಗಳು ನಿನಗೆ ಹೇಳೋ ಸಮಯ ಹತ್ರ ಬಂದಿದೆ. ಹೇಳೇ ಹೇಳ್ತೀನಿ. ಇಲ್ಲ ಇಲ್ಲ, ಆ ದುರ್ಗಾ ಹೇಗೆ ತಪ್ಪಿಸ್ಕೊಂಡ್ಲು? ನನ್ನ ಶಕ್ತಿಗೆ ಸೋಲಾಯ್ತಾ? ಛೇ, ಯಾಕೀಗಾಯ್ತು? ಅಮ್ಮ ಅಮ್ಮ ಮಂಜರಿ ಅಮ್ಮ, ಯಾಕೀಗಾಗ್ತಿದೆ? ಆ ದುರ್ಗನ ಕೊಲ್ಲೋದಕ್ಕೆ ನನ್ನಿಂದ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾನು ಕಳಿಸಿದ ನೆರಳಿನ ರಾಕ್ಷಸಿ ಕೂಡ ದುರ್ಗನ ಕೊಲ್ಲೋದಕ್ಕಾಗ್ಲಿಲ್ಲ. ಯಾಕೆ ಹೀಗಾಗ್ತಿದೆ ಅಮ್ಮ? ನನ್ನ ಮಂತ್ರ ಶಕ್ತಿ, ನನ್ನ ತಂತ್ರಗಳು ಆ ಎಳಿಸು ದುರ್ಗನ ಎದುರಿಗೆ ಸೋತ್ ಹೋಯ್ತಾ? ಹೇಳಿ ಅಮ್ಮ, ಯಾಕೆ ಹೀಗಾಗ್ತಿದೆ? ಮಾಳವಿಕಾ, ನಾನ್ ನಿನಗೆ ಮೊದಲೇ ಹೇಳಿದ್ದೆ ಸದ್ಯಕ್ಕೆ ದುರ್ಗನ್ನ ಬಿಟ್ಬಿಡು ಅಂತ. ಆದ್ರೆ ನೀನು ನನ್ನ ಮಾತು ಕೇಳಲಿಲ್ಲ, ಅವಸರ ಮಾಡಿದೆ. ದುರ್ಗನ್ನ ಕೊಲ್ಲೋದು ನೀನ್ ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ. ಅವಳ ಮೇಲೆ ನಿನ್ನ ಶಕ್ತಿ ನಡೆಯೋಲ್ಲ. ಯಾಕಮ್ಮ, ಯಾಕೆ ಸಾಧ್ಯ ಇಲ್ಲ? ಅವಳಲ್ಲಿ ಅಂಥದ್ದೇನಿದೆ? ಅವಳೊಬ್ಬ ಸಾಮಾನ್ಯ ಹುಡುಗಿ ಅಷ್ಟೇ ತಾನೆ. ನಾನು ಕಳಿಸಿದ ದೈತ್ಯ ನೆರಳು ಕೂಡ ಅವಳನ್ನ ಮುಟ್ಟಕ್ಕಾಗ್ಲಿಲ್ಲ ಅಂದ್ರೆ ಹೇಗಮ್ಮ? ಇಲ್ಲಮ್ಮ, ನಾನ್ ನಂಬೋದಕ್ಕೆ ತಯಾರಿಲ್ಲ. ಅದನ್ನ ನೀನು ಮುಂದಿನ ದಿನಗಳಲ್ಲಿ ತಿಳ್ಕೋತೀಯ. ಕಾಯ್ತಾ ಇರು. ದುರ್ಗಾ ಮೇಲ್ನೋಟಕ್ಕೆ ಕಾಣೋಷ್ಟು ಸರಳವಾದವಳಲ್ಲ. ಅವಳ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇದೆ. ಅವಳನ್ನ ಕಾಯೋ ಶಕ್ತಿ. ಅದು ಎಚ್ಚರವಾದ್ರೆ ನಮ್ಮೆಲ್ಲರಿಗೂ ಕಷ್ಟ. ಅಮ್ಮ, ಸರಿಯಮ್ಮ, ಆ ದುರ್ಗನ್ನ ಸಾಯಿಸೋದಕ್ಕೆ ಈಗ ನನ್ನಿಂದ ಸಾಧ್ಯ ಇಲ್ಲದೆ ಇರ್ಬೋದು. ಆದ್ರೆ ಅವಳು ಯಾವಾಗ್ಲೂ ಹೀಗೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನನ್ನ ಕೋಪ ತಣ್ಣಗಾಗ್ಬೇಕು ಅಂದ್ರೆ ದುರ್ಗನ ಬದಲಾಗಿ ಅಂಬಿಕನ್ಗೆ ನಾನು ಶಿಕ್ಷೆ ಕೊಡ್ತೀನಿ. ಅವಳೇ ಅಡ್ಡ ಬಂದಿದ್ದು, ನನ್ನ ಕೆಲಸಗಳನ್ನೆಲ್ಲ ಹಾಳು ಮಾಡಿದ್ದು ಅವಳೇ. ಆ ಅಂಬಿಕ ನನ್ನ ಸುಮ್ಮನೆ ಬಿಡೋದಿಲ್ಲ ಅಮ್ಮ, ಸುಮ್ಮನೆ ಬಿಡೋದಿಲ್ಲ. ಅವಳು ನೋವು ಅನುಭವಿಸ್ಲೇಬೇಕು.